ನಾವು ಇಲ್ಲೇ ಇರ್ತೀವಿ, ನೋಡ ಬಿಡೋಣ ಇವಳೇನ್ ಹೊತ್ಕೊಂಡ್ ಬರ್ತಾಳೆ ಅಂತ. ಸಾಬೀತ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ದಯವಿಟ್ಟು ಎಲ್ಲೋ ಹೋಗ್ಬೇಡಿ ಅತ್ತೆ. ಏನಾಯ್ತು ಭೀಮಾ? ಇವ್ರು ಮತ್ತೆ ಏನಾದ್ರೂ ಹೊಸ ನಾಟಕ ಶುರು ಮಾಡ್ಕೊಂಡಿದಾರಾ? ನಮ್ಮ ಅಸಹಾಯಕತೆನ ಇವ್ರು ಲೇವಡಿ ಮಾಡ್ಕೊಂಡು ನಿಂತಿದ್ದಾರೆ. ಅಸಹಾಯಕತೆನಾ? ಏನಾಯ್ತೀಗ? ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ಆದ್ರೆ ರಾಮ್ಜಿ ಮನಿ ಆರ್ಡರ್ ಮಾಡಿದ್ರಲ್ಲ, ಇನ್ನೂ ಬಂದಿಲ್ವಾ? ಟಪಾಲ್ ಹಣ ತರ್ಬೇಕಾದ್ರೆ ಯಾರೋ ಹೊಡೆದು ಕಿತ್ಕೊಂಡು ಹೋದ್ರಂತೆ. ಏನು ಕಿತ್ಕೊಂಡು ಹೋದ್ರಂದ್ರೆ? ಅದನ್ನ ಅವರೇ ಹೇಳಿದ್ದು. ನಾನ್ ಪತ್ತೆ ಹಚ್ತೀನಿ ಟಪಾಲಣ್ಣನಿಂದ ಯಾರು ಕಿತ್ಕೊಂಡ್ರು ಅಂತ. ನಮ್ಮನ್ನ ನೋಡ್ಕೊಂಡು ಯಾಕೋ ಹೇಳ್ತಿದ್ಯಾ? ನನ್ಗೆ ನಿಮ್ಮ ಮೇಲೆ ಅನುಮಾನ ಇದೆ. ಹಾಗಿದ್ದಾಗ ನಿಮ್ಮನ್ನ ನೋಡ್ಕೊಂಡೆ ಹೇಳ್ಬೇಕು ತಾನೆ. ಕಣ್ಣು ಕೆಳಗ್ ಮಾಡೋ. ಮಾಡೋದಿಲ್ಲ. ನನ್ಗೆ ಖಂಡಿತವಾಗ್ಲೂ ಗೊತ್ತಿದೆ ಟಪಾಲಣ್ಣನಿಂದ ದುಡ್ಡು ನಿಮ್ಮಲ್ಲೇ ಯಾರೋ ಕಿತ್ಕೊಂಡಿದ್ದಾರೆ ಅಂತ. ಕಳ್ಳರು ಮುಂದೆ ಕಣ್ ಕೆಳಗಿಳಿಸಿ ಮಾತಾಡೋ ಮನುಷ್ಯ ನಾನಲ್ಲ. ನಾನ್ ಹೇಳ್ತಿದ್ದೀನಿ, ಕಣ್ ಕೆಳಗ್ ಮಾಡೋ, ಇಲ್ಲ ಕಣ್ಗುಡ್ಡ ಕಿತ್ತಾಕ್ತೀನಿ. ಮಾಡೋದಿಲ್ಲ. ನಿನ್ನ ಒಂದ್ ಕೈ ನೋಡ್ಕೋತೀನಿ ಪುರಂಜನ. ಮೊದ್ಲು ಹೋಗಿ ಶುದ್ಧ ಮಾಡ್ಕೊಳಿಸಿದಾನಂದ್ರೆ ನೀವ್ಯಾಕೆ ಈ ಸಗಣಿ ಜೊತೆ ಗುದ್ದಾಡ್ತೀರಾ? ಹೋಗಿ. ಪುರಂಜನ್ ಮಾವ, ಅತ್ತೆ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಅವ್ರಿಲ್ ಬರೋ ತನಕ ನಾವ್ ಯಾರು ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಹೋಗಿದ್ದಾರೆ. ಹೋಗ್ಬಾರ್ದು ಅಂದ್ರೆ? ಅಕ್ಕ ಈ ಸ್ಥಿತಿಯಲ್ಲಿ ಅವರೆಲ್ಲೂ ಓಡಾಡಬಾರ್ದು ಅಲ್ವಾ? ಬನ್ನಿ ನೋಡೋಣ. ನಾನು ಅಸಹಾಯಕಳಲ್ಲ, ನಾನು ಕೆಲಸ ಮಾಡಬಲ್ಲೆ. ನಾನು ಹೆಂಗಾದ್ರೂ ಮಾಡಿ ನನ್ನ ಮಕ್ಳಿಗೆ ಏನಾದ್ರೂ ತಿನ್ನೋಕ್ ತಗೊಂಡು ಹೋಗ್ಬೇಕು. ಅವ್ರನ್ನ ಹಸುವಿಂದ ಇರೋಕ್ ಬಿಡೋದಿಲ್ಲ. ನಾನು ಏನಾದ್ರೂ ಮಾಡಲೇಬೇಕು, ದುಡ್ಡಿನ ವ್ಯವಸ್ಥೆ ಮಾಡಲೇಬೇಕು. ಅಣ್ಣ ಅಣ್ಣ, ನಾನು ನಿಮಗೆ ಸಹಾಯ ಮಾಡ್ಲಾ? ನಾನು ನಿಮಗೆ ಸಹಾಯ ಮಾಡ್ತೀನಿ. ಅದಕ್ಕೆ ಬದಲಾಗಿ ನನಗೆ ಸ್ವಲ್ಪ ದುಡ್ಡು ಕೊಡಿ ಸಾಕು. ನಾನು ನಿಮಗೆ ಗಾಡಿ ತಳ್ಳೋಕೆ ಸಹಾಯ ಮಾಡ್ತೀನಿ. ಏ ಹುಚ್ಚೆಂಗ್ಸೆ, ನನ್ನ ಕೈಲೇ ಎಳಿಯಕ್ಕಾಗ್ತಾ ಇಲ್ಲ, ನೀನು ಹೇಗೆ ಎಳಿತೀಯಾ? ನಿಜ ಹೇಳ್ತಿದ್ದೀನಿ, ಈ ಕೆಲಸ ಮಾಡ್ತೀನಿ. ಬದಲಾಗಿ ನನಗೆ ಸ್ವಲ್ಪ ದುಡ್ಡು ಕೊಟ್ರೆ ಸಾಕು, ನಾನು ಮಾಡ್ತೀನಿ. ಸರಿ ಸರಿ, ಹಿಂದೆಯಿಂದ ನೂಕು. ಜೋರಾಗಿ ನೂಕ್ಬೇಕು. ನೀನ್ ಹೇಗ್ ವ್ಯವಸ್ಥೆ ಮಾಡ್ತೀಯ? ಮನೇಲಿ ಗಂಡ್ಸು ಅನ್ನಿಸ್ಕೊಂಡವನೇ ಮನೆ ಬಿಟ್ಟು ಹೋಗಿರ್ಬೇಕಾದ್ರೆ. ಅತ್ತೆ 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 ಅತ್ತೆ, ಅಯ್ಯೋ ಅತ್ತೆ, 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 ಏನಾಯ್ತು ಅತ್ತೆ? ಅತ್ತೆ ಎದ್ದೇಳಿ. ಕೈಲಾಗಲ್ಲ ಅಂತ ಏನಾಯ್ತು ನೋಡು. ನಾನೆಲ್ಲ ಮೂಟೆಗಳು ಬೀಳ್ಸಿದ್ಯಾ? ಮತ್ತಿದನ್ನ ಯಾರು ಕಟ್ಟೋರು? ನೀವೇನು ಯೋಚನೆ ಮಾಡಬೇಡಿ, ನಾವು ಕಟ್ಕೊಡ್ತೀವಿ. ಇಲ್ಲ ಇಲ್ಲ, ಯಾರು ಏನು ಮಾಡಬಾರ್ದು. ಬಿಡಿ ನನ್ನನ್ನ. ನಾನು ಆ ಗಾಡಿನ ಅಂಗಡಿವರೆಗೂ ತಳ್ಳೇ ಬರೋದು. ಬಿಡಿ ನನ್ನನ್ನ. ನೀವು ಶಾಂತವಾಗಿರಿ. ಇಲ್ಲ, ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ. ನಿಮ್ ಪ್ರೀತಿ, ಕಾಳಜಿ, ನೋವು ಎಲ್ಲ ಗೊತ್ತು ನಮ್ಗೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೋಸ್ಕರ ನೀವು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ.
ನಿಮ್ಮನ್ನ ನೋಡ್ಕೊಳ್ಳೋ ಕರ್ತವ್ಯ ನಮಗೂ ಇದೆ. ನಮಗೋಸ್ಕರ ನೀವು ಈ ರೀತಿ ಕೆಲಸ ಮಾಡೋದು ಸರಿ ಇಲ್ಲ. ಅತ್ತೆ, ಮನೇಲಿ 3 ಗಂಡ್ ಮಕ್ಳನ್ನ ಇಟ್ಕೊಂಡು ಇಷ್ಟೆಲ್ಲ ಕಷ್ಟಪಡೋದು ಬೇಕಿಲ್ಲ ನೀವು. ಭೀಮಾ, ಭೀಮಾ, ನಾನೇನ್ ಮಾಡ್ಲಿ? ಮೊದಲು ನೀವು ಮನೆಗೆ ಹೋಗಿ ಗಾಯಕ್ಕೆ ಔಷಧಿ ಹಚ್ಕೊಂಡು ಸುಧಾರಿಸ್ಕೊಳ್ಳಿ. ಅಣ್ಣ, ನೀವು ಹೇಳಿ, ಈ ಗಾಡಿನ ಎಲ್ಲಿಗೆ ತಗೊಂಡು ಹೋಗ್ಬೇಕು? ನಾವು ತಳ್ಳೋಕ್ ಸಹಾಯ ಮಾಡ್ತೀವಿ. ಆದ್ರೆ ಗಿದ್ರೆ ಏನಿಲ್ಲ ಅತ್ತೆ. ಭೀಮಾ ಹೇಳಿದ್ ಕೇಳಿಸ್ತಲ್ವಾ? ಸುಮ್ನಿರಿ ನೀವು. ಹೌದು ಅಕ್ಕ, ನೀವು ಈ ಸ್ಥಿತಿಲಿ ಹೀಗೆಲ್ಲ ಮಾಡೋದು ಸರಿ ಇರಲ್ಲ. ಈಗ ಮಕ್ಳೇನ್ ಮಾಡಕ್ ಹೊರಟಿದಾರೋ ಅದನ್ನ ಮಾಡಕ್ ಬಿಡಿ. ಎದೇಳಿಯತ್ತೆ. ನಿಧಾನವಾಗಿ ಎದ್ದೇಳಿಯತ್ತೆ. ಅತ್ತೆ ನಿಧಾನ. ಜಿಜಾಬಾಯಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ರೀ, 1 ನಿಮಿಷ, ಊಟ ಮಾಡ್ಕೊಂಡು ಹೋಗಿ. ಬೇಡ, ಹಸ್ವಿಲ್ಲ. ಅಯ್ಯೋ, ಇದೇನ್ ಹೇಳ್ತಿದ್ದೀರಾ ನೀವು? ನಿನ್ನೆ ರಾತ್ರಿನೂ ಬರೀ ನೀರ್ ಕುಡ್ದೆ ಮಲ್ಕೊಂಡ್ರಿ. ನೋಡಿ, ಈಗಾಗ್ಲೇ ಅಡ್ಗೆ ಆಯ್ತು. ಬನ್ನಿ, 1 ಚಪಾತಿ ತಿನ್ಕೊಂಡು ಜಿಜಾಬಾಯಿ, ಹೋಗಿ. ರಾತ್ರಿ ಹಗಲು ನಿನಗೆ ಮಾತ್ರ ಆಗ್ತಿರೋದು. ನಾನು ಸುಮ್ಮನೆ ಸಮಯ ದುಡ್ತಿದ್ದೀನಿ ಅಷ್ಟೇ. ಮತ್ತೆ ನಿಂಗೆ ನೋವಾಗಬೇಕು ಅಂತ ಹೇಳ್ತಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ನನ್ನ ಹೆಂಡ್ತಿ. ನಿನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳಿ ನಾನು? ರಾಮ್ಜಿ ನಮಸ್ತೆ. ನೀವಿಲ್ಲಿ? ನಿಮ್ಮಿಂದ ಇವತ್ತು ನಾನು ನನ್ನ ಮಗನ ಶಾಲೆ ಕಳಿಸ್ತಿದ್ದೀನಿ. ನಿಮ್ಮ ಮಾತು ನಂಗೆ ತುಂಬ ಹಿಡಿಸ್ತು. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೇದಾಗ್ಲಿ. ತಗೊಳ್ಳಿ, ಇದು ನಿಮಗೆ. ಇವತ್ತು ನನ್ನ ಮಗನ ಶಾಲೆಗೆ ಸೇರಿಸಿ ಬಂದಿದ್ದೀನಿ. ಅದೇ ಖುಷಿಲಿ ನನ್ನ ಹೆಂಡತಿ ಹೋಳಿಗೆ ಮಾಡಿ ಕಳಿಸಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀವೇ ಆಗಿರೋದ್ರಿಂದ ಈ ಹೋಳಿಗೆ ನಿಮಗೋಸ್ಕರ ತಂದಿದ್ದೀನಿ. ತಗೊಳ್ಳಿ. ಕೊಡಿ. ನಮಸ್ತೆ. ನಾವೆಲ್ಲ ಭೀಮರಾವ್ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ಅವನಿಗೆ ಇಷ್ಟ ಆಗೋ ಹೋಳಿಗೆನೂ ತಂದಿದ್ದೀವಿ. ಭೀಮಾ, ಇದನ್ನೆಲ್ಲ ನೀನೊಬ್ಬನೇ ತಿನ್ಬಿಡ್ತೀಯಾ? ಹ್ಞೂ ಅಪ್ಪ, ತಿಂತೀನಿ. ಈಗಷ್ಟೇ ಹಸಿವಿಲ್ಲ ಅಂತಿದ್ರಲ್ಲ, ಆದ್ರೆ ಭೀಮಂಗ್ ಇಷ್ಟವಾದ ಹೋಳಿಗೆ ಬಂದ್ ಕೂಡ್ಲೆ ಹಸ್ವಾಗೋಯ್ತಾ ನಿಮ್ಗೆ? ಜಿಜಾಬಾಯಿ, ಹಸ್ವಿರೋಕ್ಕೂ ಹಸ್ವಾಗದೆ ಇರೋದಕ್ಕೂ ವ್ಯತ್ಯಾಸ ಕಂಡುಕೊಂಡ್ರೆ ಜೀವನ ಸುಲಭ ಆಗತ್ತೆ, ನಮ್ಮ ಸಂಸಾರನೂ ಸಂತೋಷವಾಗಿರುತ್ತೆ. ಭೀಮಾ, ನಿನ್ನಿಂದ ಹೆಚ್ಚು ದಿನ ದೂರ ಇರಕ್ಕಾಗಲ್ಲ ನನ್ನ ಕೈಲಿ. ಆದಷ್ಟು ಬೇಗ ಸೇರೋಣ, ಮತ್ತೆ ಒಂದಾಗೋಣ, ಮತ್ತೆ ಜೊತೆಲಿ ಕೂತ್ಕೊಂಡು ಹೋಳಿಗೆನೂ ತಿನ್ನೋಣ. ಇವರು ಮತ್ತೆ ಭೀಮಾ ಒಂದಾಗೋದನ್ನ ತಡಿಬೇಕು ಅಂದ್ರೆ ನಮಗೆ ನಮ್ದೇ ಆದ ಒಂದು ಮಗು ಬೇಕು. ಆದ್ರೆ ಇವರು ಏನಾದರೂ ಉಪಾಯ ಮಾಡಲೇಬೇಕು. ನಾನು ಮಾಡೇ ಮಾಡ್ತೀನಿ ಕೂಡ. ಭೀಮಾ, ರಾಮ್ಜಿ ಇವರಿಬ್ರು ಇನ್ಯಾವತ್ತೂ ಸೇರ್ದಿರೋ ಹಾಗೆ ನೋಡ್ಕೋಬೇಕು. ಆಮೇಲೆ ನಮ್ಮ ದಾರಿ ನಮಗೆ,
ಭೀಮನ್ ದಾರಿ ಭೀಮನ್ಗೆ. ಅತ್ತೆ ತಗೊಳ್ಳಿ, ಇದು ಅಡುಗೆ ಸಾಮಾನು, ಇದು ತರಕಾರಿ, ಇದು ಉಳಿದಿರೋ ದುಡ್ಡು. ಅತ್ತೆ, ಈ ದಿನಸಿ ಎಷ್ಟು ದಿನ ಬರ್ಬೋದು? ಇದು ನಾಳೆ ರಾತ್ರಿವರೆಗೂ ಬರ್ಬೋದು. ಹಾಗಾದ್ರೆ ನಾಡಿದ್ದಕ್ಕೆ ಈಗ್ಲಿಂದಾನೇ ವ್ಯವಸ್ಥೆ ಮಾಡ್ಕೋಬೇಕು. ನಾಡೋದಕ್ಕೆ ಮಾತ್ರ ಅಲ್ಲ, ಸ್ವಲ್ಪ ದಿವಸಗಳ ಮಟ್ಟಿಗೆ ನಾನೇ ವ್ಯವಸ್ಥೆ ಮಾಡ್ತೀನಿ. ಆನಂದ, ಭೀಮಾ, ತಗೊಳ್ಳಿ, ಇದು ನಿಮ್ಮಿಬ್ಬರ ಸಂಬಳ. ಸಂಬಳ ಅಂತ ಹೇಳಿ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ಇಡೀ ತಿಂಗಳದು ಇಟ್ಕೋ. ಇಷ್ಟನ್ನಾದ್ರೂ ಮಾಡ್ಬೋದಲ್ವಾ ನಾನು? ಬೇಡ ಯಜಮಾನ್ರೆ, ನನಗೆ ಪದೇ ಪದೇ ನಿಮಗೆ ಬೇಡ ಅಂತ ಹೇಳಕ್ ಇಷ್ಟ ಆಗಲ್ಲ. ಆದ್ರೆ ನಾನು ಕೆಲಸ ಮಾಡಿರೋದು ಬರೀ 5 ದಿನ ಮಾತ್ರ ಅಲ್ವಾ? ಆನಂದಣ್ಣ 2 ದಿನ ಮಾಡಿದ್ದಾರೆ. ಇಷ್ಟು ದಿನಕ್ಕೆ ಎಷ್ಟು ಸಂಬಳ ಆಗುತ್ತೋ ಅಷ್ಟನ್ನ ನಾನು ಇಟ್ಕೋತೀನಿ. ಉಳಿದಿದ್ದನ್ನ ವಾಪಸ್ ತಗೊಂಡ್ಬಿಡಿ. ಜೀವನದಲ್ಲಿ ನಾನು ತುಂಬ ಜನ ನೋಡಿದ್ದೀನಿ, ಆದರೆ ನಿನ್ನಂಥವ್ನು ನಾನು ನೋಡಿಲ್ಲ. ಸಾಲ ತಗೊಂಡು ಮರ್ತವ್ರನ್ನ ನೋಡಿದ್ದೀನಿ, ಏನು ಮಾತಾಡದೆ ದುಡ್ಡು ತಗೊಂಡವ್ರನ್ನ ನೋಡಿದ್ದೀನಿ. ಆದರೆ ನೀನೊಬ್ಬನೇ ನೋಡು, ದುಡ್ಡನ್ನ ವಾಪಸ್ ಕೊಡ್ತಾ ಇರೋದು. ನೀನು ಅದ್ಭುತನಪ್ಪ ಭೀಮಾ. ಈ ನಿಯತ್ತನ್ನ ಜೀವನ ಪೂರ್ತಿ ಉಳಿಸ್ಕೊ. ನನ್ನಂಥ 100 ಶ್ರೀಮಂತರು ಕೂಡ ನಿನ್ನ ನಿಯತ್ತಿನ ಗುಣದ ಮುಂದೆ ತಲೆ ತಗ್ಸಿ ನಿಂತ್ಕೋತಾರೆ. ನನಗೆ ಸಂತಾನ ಬೇಕು. ತೊಂದರೆ ಯಾರಲ್ಲಿದೆ ಅಂತ ಗೊತ್ತಿದ್ಯಾ? ನಮ್ಮ ಮಧ್ಯೆ ಗಂಡ ಹೆಂಡತಿ ಅನ್ನೋ ಸಂಬಂಧನೇ ಇಲ್ಲ. ಮತ್ತೆ ಅದು ಸಾಧ್ಯ ಆಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಹೀಗಿದ್ರೆ ನಾನೇನು ಹೇಳಕ್ಕಾಗತ್ತೆ? ಮನಸ್ಸಿಂದ ಅವ್ರು ನನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ. ಗಂಡ ಅನ್ನೋ ಹಕ್ಕು ಚಲಾಯಿಸಿಲ್ಲ. ಯಾವುದಾದ್ರೂ ಔಷಧಿಯಿಂದ ಅವ್ರಿಗೆ ಪ್ರಜ್ಞೆ ತಪ್ಪೋ ಹಾಗಿದ್ರೆ ಸಾಕು. ಸರಿ ಇರು, ಔಷಧಿ ಮಾಡಿಕೊಡ್ತೀನಿ. ವೈದ್ಯರೇ, ನಂಗೆ ಔಷಧಿ ಕೊಡಿ. ನಾನು ಈಗಿಂದಲೇ ಸತಾರಾಗಿ ಹೋಗ್ಬೇಕು. ನಿಮ್ಮ ಔಷಧಿಯಿಂದ ಸಾಯೋ ತರ ಇದ್ದ ನಮ್ಮ ಅಜ್ಜಿ ಬದುಕಿದ್ದಾರೆ. ಈಗ ನೀವು ಕೊಟ್ಟಿದ್ದ ಔಷಧಿ ಖಾಲಿಯಾಗಿ ಹೋಗಿದೆ. ಈಗ ಔಷಧಿ ಬೇಕಾಗಿದೆ, ಬೇಕು ಕೊಡಿ. ಸರಿ ಇರಿ, ನಾನು ಈಗಲೇ ಕೊಡ್ತೀನಿ. ನೋಡಿ, ನೀವೀಗ ಸತಾರಾಗಿ ಹೊರಟಿದ್ದೀರಾ? ನನ್ಗೊಂದು ಸಹಾಯ ಮಾಡ್ತೀರಾ? ಅದೇನಂತ ಹೇಳಿ. ಸತಾರಾದಲ್ಲಿರೋ ಸಕ್ಪಾಲ್ ಅವ್ರ ಮಗ ಭೀಮ್ರಾವ್ಗೆ ಒಂದು ವಿಷಯ ಮುಟ್ಟಿಸ್ತೀರಾ? ಸಕ್ಪಾಲ್? ಹೌದು, ಕೆಳವರ್ಗದವರು. ಆದರೆ ನಿಮ್ಮ ಮನೆಯೊಳಗೇನು ಹೋಗೋದು ಬೇಡ. ಭೀಮ್ರಾವ್ನ ಹೊರಗೆ ಕರೆದು ನನ್ನ ವಿಷಯ ಅವನಿಗೆ ಮುಟ್ಟಿಸಿ ಸಾಕು. ಸರಿ, ಏನು ವಿಷಯ ಹೇಳಬೇಕು? ಅದು ಅವನ ಹತ್ರ ಹೇಳ್ತೀನಿ. ಕೇಳಿಸ್ಕೊ, ಏನಾದರೂ ಪುರಂಜನಾನೋ ಇನ್ಯಾರೇ ಬಂದು ಕೇಳಿದ್ರು, ಹೆದರ್ಸಿ ಬೆದರ್ಸಿ ಕೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಬರಬಾರ್ದು. ಬಾಯಿಗೆ ಬಿಟ್ರೆ ಕತ್ತರಿಸಾಕ್ಬಿಡ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ,
ಇಂಥ ಕೆಲ್ಸಕ್ಕೆ ಕೈ ಹಾಕ್ಬೇಡಿ ಅಂತ. ಆದ್ರೆ ಮುಚ್ಚು ಬಾಯ್. ಚಿದಾನಂದ್ರೆ, ಇಂಥವ್ರು ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ದುಡ್ಡಿಂದ ಮಾತ್ರ ಸಾಧ್ಯ ಆಗೋದು. ಒಂದೆರಡು ಪೈಸೆ ಜೇಬಿಗೆ ಇಳಿಸ್ಬಿಡಿ, ಆಗ ಅವನೇ ಬಾಯಿ ಮುಚ್ತಾನೆ. ಆದ್ರೆ ನಾನ್ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ಚಿದಾನಂದ್ರೆ, ದುಡ್ಗೆ ಏನ್ ಬರ ಇದೆ ನಿಮ್ಗೆ? ಚಿದಾನಂದ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ದುಡ್ಡು ಕೊಡಿ ಸಾಕು, ಆಗ್ಲೇ ಈ ಪುರಂಜನ ಮತ್ತವನ್ ಕಡೆಯವ್ರು ಬಾಯಿ ಮುಚ್ಚಕ್ಕಾಗತ್ತೆ. ಕೊಟ್ಬಿಡಿ. ತಗೋ. ತಗೊಳ್ಳೋ, ಹಿಡ್ಕೋ ಇದನ್ನ. ನಾವು ಹೇಳ್ದಂಗೆ ಮಾಡಬೇಕು ಅಷ್ಟೇ, ಗೊತ್ತಾಯ್ತಾ? ತೊಲಗೋ ಇಲ್ಲಿಂದ. ಇದ್ಯಾಕೋ ಸರಿ ಇಲ್ಲ ಮಂಗೇಶ, ಪದೇ ಪದೇ ನಾನೊಬ್ನೇ ದುಡ್ಡು ಖರ್ಚು ಮಾಡ್ತಿದ್ದೀನಿ. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಮ್ಮ ಆಚಾರಗಳನ್ನ ರಕ್ಷಣೆ ಮಾಡಕ್ ಹೇಗಾಗತ್ತೆ? ನಾವು ಆ ಅಧರ್ಮಿ ಭೀಮ್ರಾವ್ಗೆ ದೇವರ ಶಕ್ತಿ ಏನು ಅಂತ ತೋರ್ಸೋದಾದ್ರೂ ಹೇಗೆ? ಆದ್ರೆ ಇದು ಸಾಮೂಹಿಕ ಸಮಸ್ಯೆ, ಇದರಲ್ಲಿ ವೈಯಕ್ತಿಕ ನಷ್ಟ ಯಾಕಾಗಬೇಕು ಗುರುಗಳೇ? ಇದು ಸಾಮಾಜಿಕ ಸಮಸ್ಯೆ. ಇಲ್ಲಿ ವೈಯಕ್ತಿಕ ಅನ್ನೋ ಪದ ಎಲ್ಲಿಂದ ಬರುತ್ತೆ? ಮತ್ತೆ ನೆನ್ಪಿಟ್ಕೋ, ಹಣ ಖರ್ಚು ಮಾಡೋದಕ್ಕೆ ಇರೋ ಒಳ್ಳೆ ದಾರಿ ಅಂದ್ರೆ ಅದು ಧರ್ಮ. ಇದರಲ್ಲಿ ನಿನಗೇನಾದ್ರೂ ತೊಂದರೆ ಆಗ್ತಿದ್ರೆ ನೀನ್ ನಮ್ಮನ್ನ ಈಗ್ಲೇ ಬಿಟ್ಟು ಹೋಗ್ಬಹುದು. ನೀನಿರೋ ಈ ಭ್ರಮೆಯಿಂದ ಹೊರಗಡೆ ಬಾ. ನಿನ್ನೀ ಹಣ, ನಿನ್ನ ಆಸ್ತಿ ನಮ್ಮ ಆಚಾರಗಳನ್ನ ಕಾಪಾಡಲ್ಲ. ಗುರುಗಳೇ, ಏನು ಅಂತ ಮಾತಾಡ್ತಿದ್ದೀರಾ? ಚಿದಾನಂದ್ರು ನಿಮ್ಮ ಸನ್ನಿಧಾನ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಹಾಗಿದ್ರೆ ಯೋಚನೆ ಮಾಡ್ಲಿ. ಚಿದಾನಂದ್ರೆ, ಇನ್ಯಾವತ್ತು ಗುರುಗಳ ಮುಂದೆ ನಿಮ್ಮ ಅತೃಪ್ತಿನ ಹೊರಗೆ ಹಾಕಬೇಡಿ. ಮನ್ಸಲ್ ಕೂಡ ಬರಬಾರ್ದು. ಹೌದು ಚಿದಾನಂದ್ರೆ. ತಗೊಳ್ಳಿ. ಅಡ್ಗೆ ಆಗಿದೆ, ಊಟ ಬಡಿಸ್ತೀನಿ. ಬೇಡ, ನಂಗೆ ಹಸಿವಿಲ್ಲ ಈಗ, ತುಂಬಾ ಸುಸ್ತಾಗಿದೆ. ನಾನು ಮಲ್ಕೊಳಕ್ ಹೋಗ್ತೀನಿ. ಹಾ ಸರಿ, ಮಲ್ಕೊಳಕ್ ಹೋಗಿ. ಊಟ ಮಾಡಿ ಅಂತೆಲ್ಲ ಒತ್ತಾಯ ಮಾಡಲ್ಲ ನಾನು, ಆಮೇಲೆ ಬೈತೀರಾ ನೀವು ಮತ್ತೆ. ಆದರೆ ನೀವು ಖಾಲಿ ಹೊಟ್ಟೆಲ್ ಮಲ್ಕೊಳ್ದಿರೋ ಥರ ನೋಡ್ಕೊಳ್ಳೋದು ಹೆಂಡತಿಯಾಗಿ ನನ್ನ ಕರ್ತವ್ಯ ಅಲ್ವಾ? ನಾನು ಹಾಲು ತೊಗೊಂಡು ಬರ್ತೀನಿ, ಅದನ್ನಾದರೂ ಕುಡಿಲೇಬೇಕು.
ತಗೊಳ್ಳಿ. ಕುಡಿತಾ ಇರಿ. ಅಷ್ಟರಲ್ಲಿ ನಾನು ಹಾಸಿಗೆ ಸರಿ ಮಾಡಿ ಬರ್ತೀನಿ. ಒಂದ್ಸಲ ನನಗೆ ಮಗು ಆದರೆ ಸಾಕು. ಅದಾದ್ಮೇಲೆ ರಾಮ್ಜಿ ನಾನು ಮಾಡಿದ್ದನ್ನು ತಿನ್ಕೊಂಡು ಬಿದ್ದಿರ್ತಾರೆ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾರೆ. ಅಪ್ಪಂಗೊಂದು ಪತ್ರ ಬರಿಬೇಕು. ಆ ಪತ್ರದಲ್ಲಿ ದುಡ್ಡು ತಲುಪ್ತು ಅಂತ ಬರಿಬೇಕು. ಇದರಿಂದ ಅಪ್ಪಂಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಹಾಗೆ ಪತ್ರದ ಮೂಲಕ ನಾವಿಬ್ರು ಮಾತಾಡ್ದಂಗೂ ಆಗುತ್ತೆ. ಅಪ್ಪ, ನೀವು ಕಳಿಸ್ಕೊಟ್ಟ ದುಡ್ಡು ತಲುಪಿದೆ. ಈ ದುಡ್ಡಿಂದ ತುಂಬ ಸಹಾಯ ಆಗಿದೆ. ಹಾಗೆ ಹೇ ಹುಡುಗ, ನಾನು ಭೀಮರಾವ್ನ ನೋಡ್ಬೇಕಿತ್ತು. ಕರಿ ಅವನ್ನ. ಹಾ, ನಾನೇ ಭೀಮರಾವ್. ಏನು ಹೇಳಿ? ಜೀಜಾಬಾಯಿ ನಿನಗೊಂದು ಸಂದೇಶ ಕಳಿಸಿದ್ದಾರೆ. ಹಾ, ಹೇಳಿ. ಏನ್ ಸಂದೇಶ? ನಿಮ್ಮ ತಂದೆ ಕಳಿಸ್ಕೊಟ್ಟಿರೋ ಹಣದಿಂದ ನೀವು ತುಂಬ ಸಂತೋಷವಾಗಿದ್ದೀರಾ ಅಲ್ವಾ? ಯಾಕಂದ್ರೆ ನಿಮಗೆ ಹಣ ಸಿಕ್ಕಿದೆ. ಆದರೆ ಆ ಹಣನ ಸಾಲ ತೊಗೊಂಡು ನಿಮ್ಗೆ ಕಳಿಸ್ಕೊಟ್ಟಿದ್ದಾರಂತೆ. ಯಾಕಂದ್ರೆ ನಿಮ್ಗೆ ಉಪಯೋಗಕ್ಕಾಗಲಿ ಅಂತ. ಬೇರೆ ಮನೆ ಮಾಡಿರೋದ್ರಿಂದ ಅಪ್ಪಂಗೆ ನೆಮ್ಮದಿ ಬರಬೇಕು ಅಂದರೆ, ನಿಮ್ಮ ಅಪ್ಪನಿಗೆ ನೆಮ್ಮದಿ ಸಿಗಬೇಕು ಅಂದರೆ ನಿಮ್ಮ ಅಪ್ಪನಿಗೆ ಪತ್ರ ಬರೆದು ಹಾಕು, ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ. ಇದನ್ನ ನೀನೊಬ್ಬ ಮಾತ್ರ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ನಿಮ್ಮಪ್ಪ ನಿನ್ನ ಮಾತು ಮಾತ್ರ ಕೇಳೋದಂತೆ. ಜೀಜಾಬಾಯಿ ನಿಂಗೊಬ್ಬನಿಗೆ ಈ ವಿಷಯ ತಿಳಿಸೋದಕ್ಕೆ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ನಂಗೆ ದುಡ್ಡು ಕೊಟ್ಟು ಇಲ್ಲಿವರೆಗೂ ಕಳಿಸಿದ್ದಾರೆ. ನೀವು ನಿಜ ಹೇಳ್ತಿದ್ದೀರಾ? ವಿಷಯ ತಿಳಿದ ಮೇಲೂ ವಿಷಯ ಹೇಳಿ ಕಳಿಸಿರೋರ ಮೇಲೆ ನಂಬಿಕೆ ಇಲ್ವಾ? ಮತ್ತೆ ಸಂದೇಶದ ಮೇಲೆ ಯಾಕೆ ಸಂದೇಹ ನಿನಗೆ? ನೀನು ಬುದ್ಧಿವಂತ ಇದೆಯಾ ಅಲ್ವಾ? ಅಪ್ಪಂಗೆ ಪತ್ರ ಬರೆದು ಕಳಿಸು. ಜೀಜಾಬಾಯಿ, ನೀವೀ ಮನೆಗೆ ತಾಯಿ ಸ್ಥಾನ ತುಂಬೋಕ್ ಬಂದ್ರಿ. ಆದ್ರೆ ನೀವು ತಾಯಿನೂ ಆಗ್ಲಿಲ್ಲ, ನಮ್ಮನ್ನ ಅರ್ಥ ಕೂಡ ಮಾಡ್ಕೊಳ್ಳಿಲ್ಲ. ಆದ್ರೆ ನಾವು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಿಮಗೆ ಹೇಗ್ ಬೇಕೋ ಹಾಗೆ ಪತ್ರ ಬರಿತೀನಿ. ಭೀಮ ಎಷ್ಟು ಗಟ್ಟಿ ಇದ್ದಾನೆ. ತನ್ನೆಲ್ಲ ದುಃಖನ ಸಹಿಸ್ಕೊಂಡು ಇನ್ನೊಬ್ಬ
ಇನ್ನೊಬ್ರಿಗೆ ನೋವು ಆಗದೆ ಇರೋ ಥರ ನಡ್ಕೋತಾನೆ. ಅತ್ತೆ, ಅಮ್ಮ ಭೀಮನ್ ಒಳ್ಳೆತನ ಉಪಯೋಗಿಸ್ಕೋತಿದ್ದಾರೆ. ನನಗನ್ನಿಸ್ತಿದೆ ಭೀಮನು ತಪ್ಪು ಮಾಡ್ತಿದ್ದಾನೆ ಅಂತ. ಆದರೆ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ, ಕಾರಣ ಕೂಡ ಕೊಡೋಕ್ಕಾಗಲ್ಲ. ಕಾಲ ಬಂದೇ ಬರುತ್ತೆ, ಅಪ್ಪ ಮಗ ಮತ್ತೆ ಒಂದಾಗ್ತಾರೆ. ಆವಾಗ್ಲಾದ್ರೂ ಜೀಜಾಬಾಯಿಗೆ ತಾನು ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ಏನಾಗ್ತಿದೆ ನನಗೆ ಏನೋ ಗೊತ್ತಾಗ್ತಲ್ಲ. ಏನೋ ಒಂಥರ ಆಗ್ತಿದೆ. ಸುಸ್ತಾಗಿರ್ಬೋದು ನೀವು. ಬನ್ನಿ ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಮಲ್ಕೊಳ್ಳಿ. ರೀ, ಎದ್ದೇಳಿ, ಎದ್ದೇಳಿ. ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ನೆನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ನಡೆದದ್ದು. ಏನಾಯ್ತು ರಾತ್ರಿ? ಅದನ್ನ ಹೇಗೆ ಹೇಳಲಿ ನಿಮ್ಗೆ? ಹೇಳು, ಏನಾಯ್ತು ಅಂತ. ಈಗ ಇವರು ಪ್ರಜ್ಞೆ ತಪ್ಪಿ ಮಲಗಿರೋದ್ರಿಂದ ಏನಾಗ್ತಿದೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಿರಲ್ಲ. ಬೆಳಿಗ್ಗೆ ಎದ್ದಾಗ ನಮ್ಮಿಬ್ಬರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಏನು ನಡಿಬೇಕೋ ಅದು ನಡೀತು ಅಂತ ಹೇಳಿದ್ರೆ ಅವ್ರು ಅದನ್ನು ಅಲ್ಲಗಳೆಯೋದಕ್ಕೂ ಆಗಲ್ಲ. ಹೇಗಿದ್ರೂ ಇವ್ರಿಗೆ ನೆನಪು ಇರೋದಿಲ್ವಲ್ಲ. ರಾಮ್ಜಿಗೆ ಒಂದ್ಸಲ ತಪ್ಪಿನ ಭಾವನೆ ಮೂಡಿದ್ರೆ ಸಾಕು, ಆಮೇಲೆ ನಿಧಾನವಾಗಿ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗತ್ತೆ. ಆಮೇಲೆ ಸ್ವಾಭಾವಿಕವಾಗಿ ನಾವಿಬ್ರು ಗಂಡ ಹೆಂಡತಿಯಾಗಿ ಜೀವನ ಸಾಗಿಸ್ಬೋದು. ಹೇಳು. ಅದೇ ನೀವು ಯಾವುದಾಗಬಾರ್ದು ಅಂದ್ಕೊಂಡಿದ್ರೋ, ಮತ್ತೆ ನಾನು ನಿಮ್ಮ ಹೆಂಡತಿಯಾಗಿ ಏನು ಇಷ್ಟಪಡ್ತಿದ್ನೋ ಅದೇ ಆಯಿತು. ಇದರಿಂದ ನನಗೇನು ಬೇಸರ ಇಲ್ಲ. ಬದಲಾಗಿ ಜೀವನದಲ್ಲಿ ನಾನು ಮೊದಲನೇ ಸಲ ಸಂತೋಷವಾಗಿದ್ದೀನಿ.
ಈ ನಿನ್ನ ಕೈಯಲ್ಲಿ ಮಂಗಳಾರತಿ ಇದೆ, ಅದ್ರ ಮೇಲೆ ಕೈ ಇಟ್ಟು ಹೇಳು, ನೀನು ಹೇಳ್ತಿರೋದೆಲ್ಲ ಸತ್ಯ ಅಂತ. ಈ ದಿನಸಿ ಎಷ್ಟು ದಿನ ಬರ್ಬೋದು? ಇದು ನಾಳೆ ರಾತ್ರಿವರೆಗೂ ಬರ್ಬೋದು. ನೀವೆಲ್ಲ ಚಹಾ ಕುಡಿತಾ ಇರಿ, ನಾನು ಹಾಲು ಕುಡಿತಾನೆ ಓದೋದು ಮುಗಿಸ್ಕೊಂಡು ಬಿಡ್ತೀನಿ. ಒಂದ್ಸಲ ಚಹಾ ಮಾಡೋಕ್ಕೆ ಈ ಹಾಲಾದ್ರೆ ಸಾಕು. ನಾನು ಎಷ್ಟೇ ದೊಡ್ಡವನಾದರೂ ನಾನು ಹಾಲನ್ನೇ ಕುಡಿಯೋದು ಅಮ್ಮ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ನಂಬಿಕೆ ಇರ್ತಿತ್ತು. ಈ ರೀತಿ ನನಗೆ ಮೊದಲನೇ ಸಲ ಏನಾದರೂ ಆಗಿದ್ದಿದ್ರೆ ನಂಬಿಕೆ ಇರ್ತಿತ್ತು. ಒಂದು ವೇಳೆ ನೀನು ಹಾಲಲ್ಲಿ ಔಷಧಿ ಹಾಕೋದನ್ನ ನೋಡದೆ ಇದ್ದಿದ್ರೆ ಜಿಜಾಬಾಯಿ ಇದೇ ಥರನೇ ನನ್ನ ಮೇಲೆ ಆ ನೃತ್ಯದವಳು ಮಾಡಿದ್ಲು. ಅವಳು ಕುಣಿಯೋಳಾಗಿದ್ಲು, ಅದಕ್ಕೆ ತಪ್ಪನ್ಸಿಲ್ಲ. ಯಾಕೆಂದ್ರೆ ಇಂಥ ಕೆಲಸ ಎಲ್ಲ ಅವಳು ಬಹಳ ಸುಲಭವಾಗಿ ಮಾಡಿಬಿಡ್ತಾಳೆ. ಆದ್ರೆ ನೀನು ಬಹಳ ದೊಡ್ಡ ತಪ್ಪು ಮಾಡಿದೀಯ. ಸ್ವಲ್ಪ ಯೋಚನೆ ಮಾಡು. ಚಂಪಾಬಾಯಿನ ಜನರ ಮುಂದೆ ಬಹಿರಂಗ ಪಡಿಸೋದ್ರಲ್ಲಿ ಭೀಮನ್ ಜೊತೆ ನೀನು ಇದ್ದೆ ತಾನೆ? ನೀವೆಲ್ಲ ಸೇರ್ಕೊಂಡು ಅದೆಷ್ಟು ಶಾಪ ಹಾಕಿದ್ರಿ ಆ ನಾಟ್ಯದೊಳಗೆ. ಅವತ್ತು ನಿನ್ನ ಏನೋ ಅಂತ ಅನ್ಕೊಂಡಿದ್ದೆ. ನಂತರ ಮದುವೆಗೂ ಒಪ್ಕೊಂಡೆ ನಾನು. ಆದ್ರೆ ಆ ನಾಟ್ಯದವಳು ಹೇಗ್ ಮಾಡಿದ್ಲೋ ಅದೇ ಥರನೇ ನೀನು ಮಾಡಿದ್ಯಾ. ಆದ್ರೆ ನಾನು ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನೀವೇ ನಂಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿರೋದು. ಆದ್ರೆ ನೀವು ನನಗೆ ಹೆಂಡತಿ ಅನ್ನೋ ಸ್ಥಾನನೂ ಕೊಟ್ಟಿಲ್ಲ, ಆ ಹಕ್ಕನ್ನು ಕೊಟ್ಟಿಲ್ಲ. ತಪ್ಪು ಆಗಿರ್ಬೋದು, ಆದ್ರೆ ಒಂದು ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ತಪ್ಪನ್ನ ನಾವು ಸರಿ ಅನ್ನಕ್ಕಾಗಲ್ಲ. ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ಈ ಸತ್ಯನ ನೀನು ಒಪ್ಕೊಳ್ಳೇಬೇಕು. ನನಗನ್ಸಿದ್ರೆ ನಿನ್ನೆ ರಾತ್ರಿನೇ ನಾನು ಹೇಳ್ಬಿಡ್ತಿದ್ದೆ. ಆದ್ರೆ ನಾನು ನೋಡ್ಬೇಕಿತ್ತು ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಜೀಜಾಬಾಯಿ, ಇನ್ಮುಂದೆ ಯಾವತ್ತೂ ಇಂಥ ಕೆಟ್ಟ ಪ್ರಯತ್ನಕ್ಕೆ ಕೈ ಹಾಕ್ಬೇಡ. ಅವಳು ಕುಣಿಯೋಳಾಗಿದ್ಲು, ಆದ್ರೆ ನೀನು ನನ್ನ ಹೆಂಡತಿ. ಯಾಕೆಂದ್ರೆ ಹೆಂಡತಿ ಆದವಳು ಗಂಡಂಗೆ ಮೋಸ ಮಾಡಲ್ಲ. ಬದಲಾಗಿ ಗಂಡನ ಪ್ರತಿ ಕಷ್ಟಕ್ಕೂ ಜೊತೆಯಾಗಿ ನಿಲ್ತಾಳೆ, ವಿಶ್ವಾಸ ಮೂಡಿಸ್ತಾಳೆ. ನೋಡಿದ್ರ ಒಂದು ಖುಷಿ ಏನು ಅಂದರೆ ಇಷ್ಟೆಲ್ಲ ಕಷ್ಟಗಳ ಮಧ್ಯೆನೂ ಭೀಮನ್ಗೆ ಓದಿನ ಮೇಲಿನ ಆಸಕ್ತಿ ಕಡಿಮೆ ಆಗಿಲ್ಲ. ಹೌದು, 2-3 ದಿನದಲ್ಲಿ ನಾನು ಏನಾದರೂ ಹುಡ್ಕೋತೀನಿ. ಆಗ ದುಡ್ಡಿಗೇನು ಸಮಸ್ಯೆ ಆಗಲ್ಲ. ಹೌದು ಬಾಲಣ್ಣ, ನೀವೇನೋ ಯೋಚನೆ ಮಾಡಬೇಡಿ. ನಾನು ಇದೀನಲ್ಲ, ನಾನು ಕೆಲಸ ಹುಡುಕ್ತೀನಿ. ಹೇಗಿದ್ರು ಅಪ್ಪನೂ ದುಡ್ಡು ಕಳಿಸ್ತಾರೆ,
ಪದೇ ಪದೇ ದುಡ್ಡಂತೂ ಕಳ್ತಾನ ಆಗಲ್ಲ. ನಿಮ್ಮ ಅಪ್ಪನಿಗೆ ನೆಮ್ಮದಿ ಸಿಗಬೇಕು ಅಂದರೆ ನಿಮ್ಮ ಅಪ್ಪನಿಗೆ ಪತ್ರ ಬರೆದು ಹಾಕು, ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ. ಜೀಜಾಬಾಯಿ ನಿಂಗೊಬ್ಬನಿಗೆ ಈ ವಿಷಯ ತಿಳಿಸೋದಕ್ಕೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ನಂಗೆ ದುಡ್ಡು ಕೊಟ್ಟು ಇಲ್ಲಿವರೆಗೂ ಕಳಿಸಿದ್ದಾರೆ. ಮಕ್ಕಳೇ, ಅಪ್ಪನಿಗೆ ಇವಾಗ ತಾನೇ ಮದುವೆ ಆಗಿದೆ, ಅವ್ರಿಗೂ ಖರ್ಚಿರುತ್ತಲ್ವಾ, ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡೋದು ಬೇಡ. ಆನಂದಣ್ಣ, ನಡಿ ಶಾಲೆಗೆ ಹೋಗೋಣ. ಇನ್ನು ಶಾಲೆಗೆ ಹೋಗೋ ಸಮಯ ಆಗ್ಲಿಲ್ವಲ್ಲ. ಹೋಗ್ತಾ ಹಾಗೆ ಕೆಲಸ ಹುಡ್ಕೊಂಡು ಹೋಗ್ತೀವಿ. ನಡಿ ಆನಂದಣ್ಣ. ನಾನು ಈಗ ಕೆಲಸ ಹುಡ್ಕಕ್ಕೆ ಹೊರಡ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಗುರುಗಳೇ, ಗುರುಗಳೇ, ಊರು ತುಂಬ ನಿಮ್ಮ ಜೈಕಾರನೇ ಕೇಳಿಸ್ತಿದೆ. ನನಗ್ ಜೈಕಾರ ಹಾಕೋದು ಸಾಕ್ಷಾತ್ ಆ ದೇವರಿಗೆ ಜೈಕಾರ ಹಾಕದ ಹಾಗೆ. ಗುರುಗಳೇ, ಈ ಜೈಕಾರದ ಕೂಗು ಬೇರೆ ವಾತಾವರಣ ಸೃಷ್ಟಿಸಿದೆ. ನಮ್ಮ ಪರಂಪರೆ, ನಮ್ಮ ಆಚಾರ, ನಮ್ಮ ಜೈಕಾರಗಳ ಕೂಗು ನಿರಂತರವಾಗಿ ಮೊಳಗ್ತಾನೆ ಇರಬೇಕು ಗುರುಗಳೇ. ಹೀಗಾಗ್ಬೇಕು ಅಂದ್ರೆ ಈ ಊರಲ್ಲಿರೋ ಪ್ರತಿಯೊಬ್ಬ ಶ್ರೀಮಂತನ ಮನೆ ಮುಂದೆ ಕೂಗಿ ಹೇಳಿ, ನಮ್ಮ ಪರಂಪರೆಯ ರಕ್ಷಣೆಗಾಗಿ ಚಂದಾ ಕೊಡಿ ಅಂತ ಒಂದು ದೊಡ್ಡ ಅಭಿಯಾನ ಪ್ರಾರಂಭ ಆಗ್ಲಿ. ಪ್ರತಿ ಮನೆಗೂ ಹೋಗಿ ಬಡವ, ಬಲ್ಲಿದ, ಶ್ರೀಮಂತ ಎಲ್ಲರಿಂದಲೂ ಚಂದಾ ಸ್ವೀಕರಿಸಿ ಮತ್ತೆ ಜನರಿಗೆ ಹೇಳಿ, ದಾನ ಮಾಡೋದ್ರಿಂದ ಧನಾಭಾವ ಆಗಲ್ಲ, ಪ್ರತಿಯಾಗಿ ಆ ದೇವರು ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ. ಖಂಡಿತ ಗುರುಗಳೇ, ನಾವು ಈಗ್ಲಿಂದಾನೇ ಈ ಅಭಿಯಾನವನ್ನು ಪ್ರಾರಂಭಿಸ್ತೀವಿ. ಪಂಡಿತ್ರೆ, ನಿಮ್ಮ ಮಾತು ನಿಜ. ನಾವೆಲ್ಲರೂ ಒಟ್ಟಾಗಿ ಈ ಅಭಿಯಾನದ ನಾಯಕರನ್ನಾಗಿ ಚಿದಾನಂದರನ್ನ ಆಯ್ಕೆ ಮಾಡ್ತಿದ್ದೀವಿ. ಬಹಳ ಒಳ್ಳೆಯದಾಯ್ತು. ಆಚಾರಿ ಚಿದಾನಂದರೇ, ನೀವೇ ದಾನ ನೀಡುವ ಮೂಲಕ ಈ ಅಭಿಯಾನ ಶುರು ಮಾಡಿ. ಚಿದಾನಂದ್ರೆ, ಯೋಚನೆ ಮಾಡಕ್ಕೇನಿದೆ, ನೀವೇ ಇದ್ರ ನಾಯಕರು. ಈ ಶುಭ ಕಾರ್ಯಕ್ಕೆ ಚಾಲನೆ ನೀಡಿ. ಹಾಗಾದ್ರೆ ಮಂಗೇಶ, ನನಗ್ಯಾವ ನಾಯಕತ್ವನೂ ಬೇಡ. ಪದೇ ಪದೇ ನಾನೊಬ್ಬನೇ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ನಾನು ಹೋಗ್ತಿದ್ದೀನಿ. ತಪ್ಪು ಮಾಡ್ತಿದ್ಯಾ ಚಿದಾನಂದ, ನಾಶ ಆಗೋಗ್ತೀಯಾ. ಅಯ್ಯೋ ಚಿದಾನಂದ್ರೆ, ನಿಂತ್ಕೊಳ್ಳಿ ಒಂದು ನಿಮಿಷ. ಏ ಭೀಮರಾವ್, ನೀನೇ ತಾನೇ ಈ ಊರಿಂದ ನನ್ನನ್ನು ಹೊರಗಡೆ ಕಳ್ಸಕ್ ನೋಡಿದ್ದು. ಏನಾಯ್ತು ಈಗ? ಗುರುಗಳೇ, ಅಂಬೇಡ್ಕರ್ ಗುರುಗಳು ಹೇಳ್ತಿದ್ರು, ನಿಮ್ಮಂತ ಜನರು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದ್ರು ಅಲ್ಲೂ ಸತಾರಾನೇ ಸೃಷ್ಟಿ ಮಾಡ್ತೀರಾ ಅಂತ. ನಮ್ಗೆ ಹೇಗ್ ತೊಂದರೆ ಕೊಡ್ತೀರೋ ಅಲ್ಲೂ ತೊಂದರೆ ಕೊಡಕ್ ಶುರು ಮಾಡ್ತೀರಾ. ಒಂದೇ ಮಾತಲ್ಲಿ ಹೇಳು, ಹೆದರ್ಕೊಂಡೆ ಅಂತ. ನನ್ಗೆ ಯಾರನ್ ಕಂಡ್ರೂ ಭಯ ಇಲ್ಲ. ಅನ್ಯಾಯವಾಗಿ ನನ್ನ ಶಕ್ತಿನೆಲ್ಲ ಬೇಡದೇ ಇರೋ ಕಡೆ ಉಪಯೋಗ ಮಾಡ್ತಿದ್ದೀನಿ ಅನ್ಸಿದ್ರೆ ನಾನು ಅಲ್ಲಿಂದ ಹಿಂದೆ ಸರಿತೀನಿ. ಹಿಂದೆ ಸರಿಯೋದು ಕೂಡ ಭಯದ ಮತ್ತೊಂದು ರೂಪ ಭೀಮರಾವ್. ಇಲ್ಲ, ಬುದ್ಧಿವಂತಿಕೆ ಅಂತನೂ ಅನ್ನಿಸ್ಕೊಳ್ಳುತ್ತೆ. ಅಂಬೇಡ್ಕರ್, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಗುರುಗಳೇ, ನಮ್ ಗುರುಗಳ ಹತ್ರ ಮರ್ಯಾದೆ ಕೊಟ್ಟು ಮಾತಾಡಿ. ಹೋಗ್ಲಿ ಬಿಡು ಭೀಮರಾವ್, ಅವ್ರ ವ್ಯಕ್ತಿತ್ವನೇ ಹಾಗೆ. ಇವ್ರಿಗೆ ಮಾನ ಅವಮಾನಗಳ ವ್ಯತ್ಯಾಸನೇ ಗೊತ್ತಿಲ್ಲ. ಗುರುಗಳೇ, ನಿಮ್ಮ ನಿಜವಾದ ಬಣ್ಣ ಜನರಿಗೆ ಗೊತ್ತಾದ ಮೇಲೆ ನಿಮ್ಮಗಳಿಗೆ ನೆಲೆ ಎಲ್ಲೂ ಸಿಕ್ಕೋದಿಲ್ಲ. ಈ ಸತಾರದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಸಿಕ್ಕಲ್ಲ. ಬಾ ಭೀಮರಾವ್, ಶಾಲೆಗೆ ಹೋಗೋಣ. ನಡಿ ಆನಂದ. ಒಂದು ದೊಡ್ಡ ಮಂದಿರ ಕಟ್ಟೋಣ. ಇದೇ ಹಳ್ಳಿಯಲ್ಲಿ. ಆ ಮಂದಿರದಲ್ಲಿ ದೇವರ ಮೂರ್ತಿಯ ಬದಲಾಗಿ ನನ್ನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿ. ಮತ್ತೆ ದೇವರು
ನಮ್ಮಲ್ಲೇ ಇದ್ದಾನೆ. ಮತ್ತೆ ಇದನ್ನ ಜನರಿಗೆ ಸರಿಯಾಗಿ ಅರ್ಥ ಮಾಡಿಸಿ ಆ ಜನರು ನನ್ನನ್ನ ದೇವರನ್ನಾಗಿ ಆರಾಧಿಸ್ಲಿ, ನನಗೆ ಪೂಜೆ ಮಾಡಲಿ. ಈಗ ನಾನು ಸತಾರದ ತುಂಬ ಯಾವಾಗಲೂ ಒಳ್ಳೇದಕ್ಕೋಸ್ಕರನೇ ತುಂಬಿಕೊಂಡಿರ್ತೀನಿ. ಉಳಿದಂತೆ ಆ ಭೀಮ್ರಾವ್ ಮತ್ತವನ ವರ್ಗದವರಿಗೆ ಗೊತ್ತಾಗ್ಲಿ ನನ್ನ ಸಾಮರ್ಥ್ಯ ಏನು ಅಂತ. ಆದ್ರೆ ಗುರುಗಳೇ, ಮಂದಿರ ಕಟ್ಟೋದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ. ದುಡ್ಡು ಎಷ್ಟೇ ಆದ್ರೂ ಪರವಾಗಿಲ್ಲ, ಚಂದ ಎತ್ತಿ ಮಂದಿರ ನಿರ್ಮಾಣ ಮಾಡಿ. ಇದು ನನ್ನ ಆದೇಶ, ಬಾರ್ಬರಿ ಗುರುಗಳ ಆದೇಶ. ತಮ್ಮ ಆಜ್ಞೆ ಗುರುಗಳೇ.